ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈಶ್ವರಿ ಏನು ಅಂದ್ಕೊಂಡಿರ್ತಾರೆ, ಹೇಗಿದ್ದರೂ ಇದೆಲ್ಲ ನಾನು ಮಾಡಿದ್ದು ಅಂತ ಗೊತ್ತೇ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ವಿದ್ಯಾ ಎಲ್ಲ ಸತ್ಯನ ಹೇಳೇ ಬಿಡ್ತಾರೆ. ಇದೆಲ್ಲ ಮಾಡಿದ್ದು ಸುಭಾಷ್ ಅಂತ ಹೇಳ್ತಾರೆ. ಆಗ ಮನೆಯವರ ಮುಂದೆ ಈಶ್ವರಿ, ಸುಭಾಷ್ ಎಲ್ಲರೂ ಕೂಡ ಸಿಕ್ಕಾಕೊತಾರೆ. ಆಗ ಈ ಸುಭಾಷ್ ಹೋಗ್ಬಿಟ್ಟು ಇಲ್ಲಿ ಶಿವರಾಮೇಗೌಡರ ಕಾಲು ಹಿಡ್ಕೊತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇನ್ಮೇಲೆ ಯಾವುದೇ ಕಾರಣ ಮತ್ತೆ ಈ ರೀತಿ ತಪ್ಪು ನಾನು ಮಾಡಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಾಟಕ ಮಾಡ್ತಾ ಇರ್ತಾರೆ ಸುಭಾಷ್. ಅದನ್ನು ಕೇಳಿಸಿಕೊಂಡ ಇಲ್ಲಿ ಶಿವರಾಮೇಗೌಡರು ಮುಚ್ಚೋ ಬಾಯಿ ಮಾಡೋದೆಲ್ಲ ಮಾಡಿಬಿಟ್ಟು, ಈಗ ನಿನಗೆ ಕ್ಷಮೆನಾ? ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸೋ ಮಾತೇ ಇಲ್ಲ ಕಣೋ. ನೀನು ಮಾಡಿರೋ ತಪ್ಪಿಗೆ ಇಷ್ಟು ಹೊತ್ತಿಗೆ ಬೇರೆ ಯಾರೇ ಆಗಿದ್ದಿದ್ರು ಕಂಬಿ ಎಣಿಸೋ ಹಾಗೆ ಮಾಡ್ತಾ ಇದ್ದೆ. ಒಂದೇ ಒಂದು ಕಾರಣಕ್ಕೋಸ್ಕರ, ಮನೆ ಮರ್ಯಾದೆಗೋಸ್ಕರ ನಿನ್ನನ್ನು ಬಿಡ್ತಾ ಇದ್ದೀನಿ ನೋಡು. ಯಾವುದೇ ಕಾರಣಕ್ಕೂ ಇನ್ಮೇಲೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ, ನೀನು ಹೊರಟು ಹೋಗ್ತಾ ಇರು ಅಂತ ಇಲ್ಲಿ ತನ್ನ ಕುತ್ತಿಗೆ ಪಟ್ಟಿನ ಹಿಡಿದು ಮನೆಯಿಂದ ಹೊರಗಡೆ ತಳ್ತಾರೆ ಶಿವರಾಮೇಗೌಡರು. ಆಗ ಸುಭಾಷ್ಗೆ ತುಂಬಾ ಕೆಂಡದಂಥ ಕೋಪ ಬರ್ತಾ ಇರುತ್ತೆ ಶಿವರಾಮೇಗೌಡರ ಮೇಲೆ. ಈ ಕಡೆ ಈಶ್ವರಿ ಅಂತೂ, ಅಯ್ಯೋ ಬಾವಾ, ಹಾಗೆ ಮಾಡಬೇಡಿ ಬಾವಾ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟವನೇ, ಮತ್ತೆ ಆ ರೀತಿ ಮಾಡೋಕ್ಕಿಲ್ಲ ಬಾವಾ, ದಯವಿಟ್ಟು ಅವನನ್ನು ಕ್ಷಮಿಸ್ಬಿಡಿ ಬಾವಾ ಅಂತ ಈಶ್ವರಿ ಕಣ್ಣೀರು ಹಾಕ್ತಾ ಇದ್ರೆ, ಆಗ ಶಿವರಾಮೇಗೌಡರು, ಈಶ್ವರಿ ನೀನು ಅವನು ಇದು ಮಾಡಿಕೊಂಡು ಬರಬೇಡ, ಯಾವುದೇ ಕಾರಣಕ್ಕೂ ಅವನನ್ನು ನಂಬಕ್ಕೆ ಹೋಗ್ಬೇಡ. ನಾನು ಈ ಮನೆಯಲ್ಲಿ ನಿನ್ನನ್ನು ಮತ್ತು ನಿನ್ನ ಮಗನ್ನು ಹಾಗೆ ನನ್ನ ಮಗನ್ನು ಭೇದ ಭಾವ ಮಾಡ್ತಾನೆ ಇರಲಿಲ್ಲ. ಅವನು ನನ್ನ ಮಗನ ಥರನೇ ನೋಡ್ಕೊತಾ ಇದ್ದೆ. ಅವನು ಈ ರೀತಿ ನನಗೆ ಮನೆಗೆ ಅನ್ನ ತಿಂದು ಕನ್ನ ಹಾಕ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಚ್ಚಿ, ಯಾವುದೇ ಕಾರಣಕ್ಕೂ ಅವನಿಗೆ ಇನ್ಮೇಲೆ ಮನೆಯಲ್ಲಿ ಜಾಗನೇ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಹೋಗ್ತಾರೆ. ಸುಭಾಷ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಅಜ್ಜಿ, ಅಯ್ಯೋ ದೇವ್ರೆ, ಮನೆ ಮಕ್ಕಳೇ ಈ ರೀತಿ ಮನೆಗೆ ಕನ್ನ ಹಾಕ್ತಾ ಇದ್ದಾರಲ್ಲ, ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಈ ಸುಭಾಷ್ಗೆ, ಎಂಥ ಈ ರೀತಿ ಬುದ್ಧಿ ಬಂದ್ಬಿಡ್ತೋ ಏನೋ, ಎಲ್ಲ ನಿನ್ನಿಂದನೇ ಕಡೆ, ನಿನ್ನ ಮಗನ್ನ ಸರಿಯಾಗಿ ಇಟ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಈಶ್ವರಿ ಮೇಲೆ ಕೂಗಾಡ್ತಾ ಇರ್ತಾರೆ. ಈ ಕಡೆ ಭದ್ರ ಅವರು, ವಿದ್ಯಾ ನೀನೇನು ಬೇಜಾರಾಗಬೇಡ, ಎಲ್ಲ ಸರಿ ಹೋಗುತ್ತೆ, ಅಪ್ಪಯ್ಯಗೆ ಸ್ವಲ್ಪ ನೋವಾಗಿದೆ ಅಷ್ಟೇ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಆದರೆ ಈ ಕಡೆ ವಿದ್ಯಾ ತನ್ನ ಹೊಟ್ಟೆಯಾಗ ಮಗುನೂ ಇಲ್ಲ, ಈ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ನನ್ನನ್ನು ಇದೇ ರೀತಿ ಮನೆಯಿಂದ ತಳ್ತಾರೋ ಏನೋ, ಏನಂತನೂ ಕೂಡ ಗೊತ್ತಾಗ್ತಾ ಇಲ್ವಲ್ಲ, ಈ ಸತ್ಯನ ಈಗಲೇ ಹೇಳ್ಬಿಡ್ಲ ನಾನು ಗೌಡ್ರ ತಾವ ಅಂತ ವಿದ್ಯಾ ಯೋಚನೆ ಮಾಡ್ತಾ ಇರ್ತಾರೆ. ಹೇಳ್ತೀನಿ, ಅದೇನು ಬೇಕಾದರೂ ಪರವಾಗಿಲ್ಲ ಅಂತ ಹೇಳಕ್ಕೆ ಹೊರಡ್ತಾರೆ ಈ ಕಡೆ ವಿದ್ಯಾ. ಆಗ ಅಜ್ಜಿ ವಿದ್ಯಾನ ಕರೆಬಿಟ್ಟು, ವಿದ್ಯಾ ನೋಡಮ್ಮ, ನೀನು ಈ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಇಲ್ಲಿ ವಿದ್ಯಾ ತಾಯಿ ಬಂದುಬಿಟ್ಟು, ವಿದ್ಯಾ ಬಾ ಅಮ್ಮ ಅಂತ ಹೇಳಿ ವಿದ್ಯಾನ ಕರ್ಕೊಂಡು ಹೋಗ್ತಾರೆ. ರೂಮ್ಗೆ ಹೋದ ವಿದ್ಯಾ, ಅವ್ವ ಇವತ್ತೇನಾದರೂ ಸರಿ ನಾನು ಹೇಳ್ಬಿಡ್ತೀನಿ ಅವ್ವ ಅಂತ ವಿದ್ಯಾ ಹೇಳ್ತಾರೆ. ವಿದ್ಯಾ ತಾಯಿ, ಏನು ಮಾತಾಡ್ತಾ ಇದ್ಯಾ, ಈಗಾಗಲೇ ಮನೆಯಲ್ಲಿ ರಂಪ ರಾಮಾಯಣ ಇರ್ತಿದೆ, ಆ ಸಮಯದಲ್ಲಿ ನೀನು ಕೂಡ ಇದನ್ನು ಹೇಳಿಬಿಟ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ, ಬೇಡ ವಿದ್ಯಾ ನನ್ನ ಮಾತು ಕೇಳು, ಕಾಲ ಬಂದಾಗ ನಾನೇ ಹೇಳ್ತೀನಿ ಅಂತ ಇಲ್ಲಿ ವಿದ್ಯಾನ ಸಮಾಧಾನ ಮಾಡ್ತಾರೆ ವಿದ್ಯಾ ತಾಯಿ. ಈ ಕಡೆ ಸುಭಾಷ್ ಮತ್ತು ಸುಭಾಷ್ ಫ್ರೆಂಡ್ ಅಂತೂ, ಇಲ್ಲ ನನಗೆ ಮೋಸ ಮಾಡಿಬಿಟ್ರಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬಿಡಲ್ಲ ಅಂತ ಅನ್ಕೊತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು ಕಾರ್ನಿಂದ ಇಳಿದು ಬೇರೆ ಕಡೆ ಇನ್ನೇನು ರೋಡ್ ಪಾಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಕಡೆ ಸುಭಾಷ್ ತನ್ನ ಫ್ರೆಂಡಿನ ಕಾರ್ ತೊಗೊಂಡು ಹೋಗ್ಬಿಟ್ಟು ಇಲ್ಲಿ ಶಿವರಾಮೇಗೌಡರಿಗೆ ಗುದ್ದೆ ಬಿಡ್ತಾರೆ. ಶಿವರಾಮೇಗೌಡರು ಅಲ್ಲೇ ನೆಲಕ್ಕೆ ಬಿದ್ದು ಹೋಗ್ತಾರೆ. ಆಗ ಜನರು ಓಡಿ ಬರ್ತಾರೆ. ಆಯಿತು, ಇವನ ಕತೆ ಮುಗೀತು, ನನ್ನನ್ನು ಎದುರು ಹಾಕೊಂತ್ಯಾ, ಈಗ ನಿನಗಿದೇ ಗತಿ ಅಂತ ಹೇಳಿಬಿಟ್ಟು ಕಾರನ್ನ ಸ್ಪೀಡಾಗಿ ತೊಗೊಂಡು ಹೋಗ್ತಾರೆ ಸುಭಾಷ್. ಈ ಕಡೆ ಶಿವರಾಮೇಗೌಡ್ರನ್ನ ರೋಡಲ್ಲಿರೋರೆಲ್ಲರೂ ಕೂಡ ಕರ್ಕೊಂಡೋಗಿ ಆಸ್ಪತ್ರೆಗೇನೋ ಸೇರಿಸ್ತಾರೆ. ಮನೆಯವರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಇದನ್ನು ಕೇಳಿಸಿಕೊಂಡ ಭದ್ರ ಅಂತೂ ಕುಸಿದೇ ಬಿಡ್ತಾರೆ. ಅಪ್ಪಯ್ಯ ಅಂತ ಹೇಳಿ ಭದ್ರ ಇಲ್ಲಿ ಆಸ್ಪತ್ರೆ ತಾವ ಹೋಗ್ತಾರೆ. ಈ ಕಡೆ ಮೋಹನಗೆ ತುಂಬಾ ಭಯ ಆಗ್ತಿರುತ್ತೆ. ದೇವ್ರೆ, ಅತ್ತೆ ಯಾಕೆ ಈ ರೀತಿ ಆಗೋಯ್ತು, ಅವರು ತುಂಬ ಬೇಜಾರಾಗಿದ್ದಾರೆ, ತುಂಬ ನೊಂದಿದ್ದಾರೆ, ಈ ಸಮಯದಲ್ಲಿ ಅವರು ಒಬ್ಬರನ್ನೇ ಕಳಿಸ್ಬಾರ್ದಿತ್ತು, ಅಯ್ಯೋ ದೇವ್ರೆ ನಾನು ಏನು ಮಾಡಲಿ, ಅವ್ರಿಗೇನಾದರೂ ಆದರೆ ಖಂಡಿತ ನಾನು ಜೀವಂತವಾಗಿರಲ್ಲ ಅತ್ತೆ ಅಂತ ಇಲ್ಲಿ ಮೋಹನ ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಅಜ್ಜಿ, ಮೋಹನ ಸಮಾಧಾನ ಮಾಡ್ಕೊ, ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದಾಗಲ್ಲ, ನಮ್ಮ ಶಿವರಾಮಂಗೆ ಏನೂ ಆಗಲ್ಲ, ನನ್ನ ನಂಬಿಕೆ ಇದೆ, ನಾನು ನಂಬಿರೋ ದೇವರು ಇದ್ದಾನೆ,
ಏನೂ ಆಗಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಮೋಹನ ದೇವ್ರ ಮುಂದೆ ಹೋಗ್ಬಿಟ್ಟು, ದೇವ್ರೆ, ಯಾವುದೇ ಕಾರಣಕ್ಕೂ ನನ್ನ ಗಂಡಂಗೆ ಏನೂ ಆಗಬಾರ್ದು, ಅವ್ರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅವರಿಗೆ ಯಾವ ತೊಂದರೆನೂ ಆಗಬಾರ್ದು, ಯಾವ ಆಪತ್ತು ಆಗಬಾರ್ದು, ನೀನೇ ಅವ್ರನ್ನ ಕಾಪಾಡು ಅಂತ ಮೋಹನ ದೇವ್ರ ಮುಂದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರಂತೂ ತುಂಬಾ ಒದ್ದಾಡ್ತಾ ಇರ್ತಾರೆ. ಭದ್ರ ಅಂತ ಕನ್ವರ್ಸ್ತಾ ಇರ್ತಾರೆ. ತುಂಬಾ ರಕ್ತ ಹೋಗಿರುತ್ತೆ. ಆಗ ಡಾಕ್ಟ್ರು ಕೂಡ ಎಲ್ಲ ಚೆಕಪ್ನ ಮಾಡ್ತಾ ಇರ್ತಾರೆ. ಈ ಕಡೆ ಭದ್ರನು ಕೂಡ ಹೋಗಿರ್ತಾರೆ. ನಮ್ಮ ಅಪ್ಪಯ್ಯನ ನೋಡ್ಬೋದಾ ಡಾಕ್ಟರ್ ಅಂತ ಕೇಳ್ತಾರೆ. ಆಗ ಸ್ವಲ್ಪ ಸಮಯಕ್ಕೆ ಟೈಮ್ ಕೊಡಿ ನಮಗೂ ಅಂತ ಹೇಳಿ ಡಾಕ್ಟ್ರು ಕೂಡ ಹೇಳ್ತಾರೆ. ಈ ಕಡೆ ಕಾಟ್ಲೆ ಬಂದುಬಿಟ್ಟು, ಅಯ್ಯೋ ಅಣ್ಣಮ್ಮ, ಇಷ್ಟಕ್ಕೆಲ್ಲ ಕಾರಣ ಆ ಸುಭಾಸ ಮತ್ತು ಅವನ ಫ್ರೆಂಡ್ ಸೇರಿಕೊಂಡು ಕಾರಲ್ಲಿ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಇಲ್ಲಿ ಭದ್ರಗೆ ಹೇಳೇ ಬಿಡ್ತಾರೆ. ಭದ್ರ ಅಂತೂ ತುಂಬಾ ಕೋಪ ಮಾಡ್ಕೊತಾರೆ. ಸುಭಾಸ, ನಿನ್ನನ್ನು ಮಾತ್ರ ಜೀವಂತವಾಗಿ ಬಿಡಲ್ಲ ಕಣೋ, ನನ್ನ ಅಪ್ಪನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅನ್ಕೋ, ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ಭದ್ರ ಈಗ ಕೋಪ ಮಾಡ್ಕೊತಾರೆ. ಆಗ ಕಾಟ್ಲೆ ಸಮಾಧಾನ ಮಾಡ್ಕೋಬ ಅಂತಮ್ಮ, ಈಗ ಅಪ್ಪನ ಪರಿಸ್ಥಿತಿ ನೋಡು, ಮುಂದೆ ಅದನ್ನು ನೋಡಿದ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾರೆ. ಈಶ್ವರಿಗಂತೂ ತುಂಬಾ ಖುಷಿ ಆಗುತ್ತೆ. ಈ ಸುದ್ದಿನ ಕೇಳಿಬಿಟ್ಟು ಕೊನೆಗೂ ಆ ಶಿವರಾಮೇಗೌಡಿಗೆ ತಕ್ಕ ಶಿಕ್ಷೆ ಆಗಿಬಿಟ್ಟಿದೆ, ನಾವು ಅಂದ್ಕೊಂಡ ಹಾಗೆ ಆಗುತ್ತೆ, ಇನ್ಮೇಲೆ ಎಲ್ಲ ನಮ್ಮದೇ, ನನ್ನ ಮಗನೇ ಈ ಮನೆ ಉತ್ತರಾಧಿಕಾರಿ ಆಗಿಬಿಡ್ತಾನೆ, ತುಂಬಾ ಚೆನ್ನಾಗಿರುತ್ತೆ. ಶಿವರಾಮೇಗೌಡ, ನೀನು ಯಾವುದೇ ಕಾರಣಕ್ಕೂ ಬದುಕಬಾರ್ದು, ಬದುಕಕ್ಕಂತೂ ನಿನಗೆ ಹಕ್ಕೇ ಇಲ್ಲ, ನೀನು ಸಾಯಲೇಬೇಕು ಅಂತ ಹೇಳಿ ಈಶ್ವರಿ ಅಂದ್ಕೊತಾರೆ. ಇದನ್ನೆಲ್ಲ ನೋಡಿದ ವಿದ್ಯಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಯಾವುದೇ ಕಾರಣಕ್ಕೂ ಮಾವಯ್ಯಗೆ ಏನೂ ತೊಂದರೆ ಆಗಬಾರ್ದು, ಅವ್ರು ಯಾರಿಗೂ ತಪ್ಪು ಮಾಡಿಲ್ಲ, ಯಾರ ಜೊತೆನೂ ಏನೂ ಸುಳ್ಳು ಹೇಳಿಲ್ಲ, ಬೇಕಾದರೆ ನನಗೆ ಶಿಕ್ಷೆ ಕೊಟ್ಬಿಡು ದೇವ್ರೆ, ಯಾಕಂದರೆ ಸುಳ್ಳು ಹೇಳ್ತಾ ಇರೋದು ನಾನು, ನನ್ನ ಹೊಟ್ಟೆಯಲ್ಲಿ ಮಗುನೇ ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಮಾವನಿಗೆ ಈ ರೀತಿ ಆಗ್ತಾ ಇದೆಯಲ್ಲ, ಅಯ್ಯೋ ದೇವ್ರೆ, ಒಂದು ವೇಳೆ ನನ್ನ ಸತ್ಯ ಗೊತ್ತಾದಿದ್ರೆ ಇನ್ನು ಮನೆಯವರೆಲ್ಲ ಹೇಗೆ ನೊಂದ್ಕೊತಾರೋ ಏನೋ, ಇಲ್ಲ ಈ ವಿಷಯ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಇದಕ್ಕೆ ನನಗೆ ಸಾವೇ ಗತಿ ಅನ್ನಿಸ್ತಾ ಇದೆ, ನಿಜವಾಗ್ಲೂ ನನ್ನ ಸತ್ರ ಎಲ್ಲ ಸರಿ ಹೋಗುತ್ತೆ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ತುಂಬಾ ಬೇಜಾರಾಗಿ ವಿದ್ಯೆನೂ ಕೂಡ ಆಸ್ಪತ್ರೆ ಬರ್ತಾರೆ. ಗೌಡ್ರೆ, ಮಾವಯ್ಯ ಹೇಗಿದ್ದವ್ರೆ ಅಂತ ಕೇಳ್ತಾರೆ. ವಿದ್ಯಾ, ನನಗೂ ಸಾನೇ ಭಯ ಆಗ್ತೈತೆ ವಿದ್ಯಾ, ಅಪ್ಪಯ್ಯನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ಡಾಕ್ಟ್ರು ಕೂಡ ಹೇಳ್ತಾವ್ರೆ, ನನ್ನ ಅಪ್ಪಯ್ಯನಿಗೆ ಏನೂ ಆಗಲ್ಲಲ್ಲ ವಿದ್ಯಾ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಆಗ ವಿದ್ಯಾ, ಇಲ್ಲ ಗೌಡ್ರೆ, ಮಾವಯ್ಯನಿಗೆ ಏನೂ ಆಗಲ್ಲ, ಮಾವಯ್ಯ ಯಾರಿಗೂ ಕೂಡ ಕೆಟ್ಟದ್ದು ಬಯಸಲ್ಲ, ಅಂಥವ್ರಿಗೆ ಏನೂ ಆಗೋಕ್ಕಿಲ್ಲ ಗೌಡ್ರೆ, ನೀವೇನು ಭಯ ಪಡಬೇಡಿ ಅಂತ ವಿದ್ಯಾ ಹೇಳ್ತಿ ಸಮಾಧಾನ ಮಾಡ್ತಾ ಇರ್ತಾರೆ. ವಿದ್ಯಾನಿಗೂ ಯಾಕೋ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ತಲೆ ಸುತ್ತು ಬಂದಾಗ್ತಾ ಇರುತ್ತೆ. ಆಗ ಏನಾಯಿತು ವಿದ್ಯಾ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಗೊತ್ತಿಲ್ಲ ಗೌಡ್ರೆ, ಯಾಕೋ ತಲೆ ತುಂಬ ಸುತ್ತಾ ಇದೆ ಅಂತ ಹೇಳ್ತಾರೆ. ಆಗ ಮೋಹನವರು, ವಿದ್ಯಾ ನೀನು ಕೂತ್ಕೋ ಬಾ ಅಂತ ಹೇಳ್ತಾರೆ. ದೇವ್ರೆ, ಗೌರಿಗೆ ಏನೂ ಆಗಬಾರ್ದು ದೇವ್ರೆ ಅಂತ ಮೋಹನ ಕೂಡ ತುಂಬಾ ಪ್ರಾರ್ಥನೆ ಮಾಡ್ಕೊತಾರೆ. ಈಶ್ವರ ಡಾಕ್ಟರ್ ಬಂದುಬಿಟ್ಟು ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ, ಭದ್ರ ಎಲ್ಲರೂ ಕೂಡ ಖುಷಿಯಾದರೆ ಈಶ್ವರಿ ಅಂತೂ ಶಾಕ್ ಆಗ್ತಾರೆ. ಆದರೆ ಭದ್ರ ಮಾತ್ರ ಇದನ್ನು ಮಾಡಿದವನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಅತ್ತೆ, ಚಿಕ್ಕತ್ತೆ, ಇಷ್ಟಕ್ಕೆಲ್ಲ ಕಾರಣ ಸುಭಾಷನ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ, ಪೊಲೀಸ್ಗೆ ಕಾಲ್ ಮಾಡಿದ್ದೀನಿ, ಅವನು ಎಲ್ಲೇ ಇದ್ದರೂ ಅವನನ್ನು ಅರೆಸ್ಟ್ ಮಾಡ್ತಾವ್ರೆ ಅಂತ ಭದ್ರ ಹೇಳೇ ಬಿಡ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಶಾಕ್ ಆಗ್ತಾರೆ. ಕೊನೆಗೂ ಶಿವರಾಮೇಗೌಡರು ಅಪಾಯದಿಂದ ಪಾರಾಗ್ತಾರೆ. ಎಲ್ಲರೂ ಕೂಡ ಖುಷಿ ಆಗ್ತಾರೆ. ವಿದ್ಯೆನೂ ಕೂಡ ತಲೆ ಸುತ್ತು ಬಂತು ಅಂತ ಹೇಳ್ತಾ ಇರ್ತಾರೆ. ವಿದ್ಯೆನೂ ಕೂಡ ನಿಜವಾದ ತಾಯಿ ಆಗ್ತಾರ. ಈಶ್ವರಿ ಪ್ಲಾನ್ ಎಲ್ಲ ತಲೆ ಕೆಳಗಾಗಿ ಹೋಗುತ್ತಾ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.